ಇಷ್ಟು ದಿನ ಚೈನಾದವರು ಎಲ್ಲಾನು ಡೂಪ್ಲಿಕೇಟ್ ಮಾಡ್ತಿದ್ರು, ತಾಯಿ ಗರ್ಭನ ಒಂದ್ ಬಿಟ್ಟು ಇವಾಗ ಅದನ್ನು ಕೂಡ ಡೂಪ್ಲಿಕೇಟ್ ಮಾಡ್ಬಿಟ್ಟಿದ್ದಾರೆ. ಆಲ್ರೆಡಿ ಒಂದು ಕುರಿಗೆ ಜನ್ಮನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಹೇಳಪ್ಪ, ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ? ಅದು ರೋಬೋಟ್ನ ಯೂಸ್ ಮಾಡಿ ನೆಕ್ಸ್ಟ್ ವರ್ಷದಷ್ಟಿಗೆ ಹ್ಯೂಮನ್ಸ್ನು ಕೂಡ ಅದರಿಂದ ಪ್ರೆಗ್ನೆನ್ಸಿ ಮಾಡಿ 9 ತಿಂಗಳು ಎತ್ತು ಒತ್ತಿ ಸಾಕಿ ರೋಬೋಟೇ ಕೂಡ ಡೆಲಿವರಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ 13 ರಿಂದ 14 ಲಕ್ಷ ಅಷ್ಟೇ ಖರ್ಚಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ವಾರದಲ್ಲಿ. ಇದು ಕಂಪ್ಲೀಟ್ಲಿ ಫೇಕ್ ನ್ಯೂಸು. ಚೈನಾದವರು ತಾಯಿ ಗರ್ಭನ ಡೂಪ್ಲಿಕೇಟ್ ಮಾಡ್ತಾರೋ ಇಲ್ವೋ, ಇಂಡಿಯಾದಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲೇ ಪ್ರೆಗ್ನೆನ್ಸಿನ ಮಾಡ್ಬಿಡ್ತಾರೆ. ಆಮೇಲೆ ಟಿಕ್ ಟಾಕ್ ವಾಪಸ್ ಇಂಡಿಯಾಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಕಾಂಟೆಂಟ್ ಕ್ರಿಯೇಟರ್ ಒಬ್ರು ಕೂಡ ಇವತ್ತು ಅಪ್ಲೋಡ್ ಮಾಡಿದರೆ ಟಿಕ್ ಟಾಕ್ ವಾಪಸ್ ಇಂಡಿಯಾಗೆ ಬರ್ತಾ ಇದೆ ಅಂತ. ಅದು ಕೂಡ ಕಂಪ್ಲೀಟ್ಲಿ ಫೇಕ್ ನ್ಯೂಸು. ಫ್ಯಾಕ್ಟ್ ಚೆಕ್ ಮಾಡದೆ ವಿಡಿಯೋನ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಟೆಕ್ನಿಕಲ್ ಗ್ಲಿಚ್ ಇಂದ ವಿತೌಟ್ VPN ಇಂಡಿಯಾದಲ್ಲಿ ಟಿಕ್ ಟಾಕ್ ಓಪನ್ ಆಗ್ತಿತ್ತು ಕ್ರೋಮ್ನಲ್ಲಿ ಅಷ್ಟೇ. ಪ್ಲೇಸ್ಟೋರಲ್ಲಿ, ಆ್ಯಪ್ ಸ್ಟೋರಲ್ಲಿ ಯಾವುದ್ರಲ್ಲೂ ಅವೈಲೇಬಲ್ ಇಲ್ಲ. ಅದಕ್ಕೇ ಆಲ್ರೆಡಿ ಟಿಕ್ ಟಾಕ್ ವಾಪಸ್ ಬರ್ತಾ ಇದೆ ಅಂತೆಲ್ಲ ಫೇಕ್ ನ್ಯೂಸ್ ಹಬ್ಸಿದ್ರು. ಈ ಥರ ಫೇಕ್ ನ್ಯೂಸ್ಗಳಿಂದ ದೂರ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.